ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗೈಸ್, ಇವಾಗ ನಾನು ಎಕ್ಸಾಕ್ಟಾಗಿ ಮೇಲ್ಕೋಟೆ KSRTC ಬಸ್ ಸ್ಟ್ಯಾಂಡ್ ಹತ್ರನೇ ಇದ್ದೀನಿ. ಅಲ್ಲಿ ಬೆಟ್ಟನ ನಿಮ್ಗೆ ಕಾಣ್ತಿರ್ಬೋದು. ಬನ್ನಿ ಈಗ ಗಾಡಿನ ಸ್ಟಾರ್ಟ್ ಮಾಡುವ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಫಸ್ಟ್ ಇಂಟರ್ನಲ್ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇಂಟರ್ನಲ್ ಚೆನ್ನಾಗಾದರೆ ಸಾಕು ಅಂತ ಸಹ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಇಂಟರ್ನಲ್ ಹೆಂಗಾಯ್ತು ಗುರು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಇಂಟರ್ನಲ್ ಇದ್ದಿದ್ದು ಗುರು ಈ ವೀಕು ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಇಂಟರ್ನಲ್ ಇತ್ತು. ಆದರೆ ಆ ವಿಡಿಯೋ ಹಾಕಿದ್ದು ನಾನು ಗುರುವಾರ ಹಾಕಿದೆ. ಯಾಕಪ್ಪ ಅಂದರೆ ವಿಡಿಯೋ ಮಾಡಿದೆ ಗುರು, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅದೊಂದೇ ಪ್ರಾಬ್ಲಮ್ ಆಗಿದ್ದು. ಅದಕ್ಕೆ ನಾನು ಗುರುವಾರ ಹಾಕಿದೆ ಗುರು. ಇವಾಗ ಸ್ಟಾರ್ಟಿಂಗಿಂದ ಹೆಂಗಾಯಿತು ಅಂತ ಮಾತಾಡೋದಾದರೆ ಒಂದು ರೇಂಜ್ಗೆ ಪರವಾಗಿಲ್ಲ ಗುರು. ಇನ್ನೊಂಚೂರು ಚೆನ್ನಾಗಿ ಆಗ್ಬೋದಿತ್ತು. ಇನ್ನೊಂಚೂರು ನೀಟಾಗಿ ಓದಿರೋ ಆರಾಮ್ಸಾಗ್ತಿತ್ತು. ಇವಾಗ ಸ್ಟಾರ್ಟಿಂಗಿಂದ ಮಾತಾಡೋದಾದರೆ ಗುರು, ನನಗೆ ಫಸ್ಟ್ ಇದ್ದಿದ್ದು ಇನ್ಫಾರ್ಮೇಷನ್ ಥಿಯರಿ ಆ್ಯಂಡ್ ಕೋಡಿಂಗ್. ನಾನು ಅದರಲ್ಲಿ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಹೆವಿ ಇಟ್ಕೊಬಿಟ್ಟಿದೆ. ಅದೇ ಪ್ರಾಬ್ಲಮ್ ಆಗಿದೆ. ನೋಡಿದ್ರೆ ಕಮ್ಮಿ ಬಂತು, ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಎಲ್ಲ ಜಾಸ್ತಿ ಇಟ್ಕೋಬಾರ್ದು ಗುರು. ಒಂದು 15 ಬರ್ಬೋದು ಗುರು, ಮ್ಯಾಕ್ಸಿಮಮ್ 17ರಿಂದ 18 ಅಷ್ಟೇ ಬರೋದು. ನಮ್ಮ ಪ್ಲಾಸ್ಟಿಕ್ ಪ್ರಾಡಕ್ಟ್ ಡಿಸೈನಿಗೆ ಭಯ ಆಗಿಬಿಟ್ಟಿತ್ತು. ಒಂದು ಸತಿ ಬಿಟ್ಟು ಬಿಡೋಲ್ಲ ಗುರು. ಆಮೇಲೆ ಬರ್ಕೊಟ್ರೆ ಆಯಿತು, ಅದರ ರೇಜ್ ಕೊಟ್ಟೋಗಿದ್ದೆ. ಬೇಡ ಬರೆದು ಬಿಡೋಮ್ಮ, ಯಾಕಂದರೆ ಸುಮ್ಮನೆ ಕೊನೆಯಲ್ಲಿ ಎಲ್ಲ ತಲೆ ಬಿಸಿ ಮಾಡ್ಕೊಳಕ್ಕೆ ಆಗಲ್ಲ ಗುರು. ಅದು ಒಂಚೂರು ಕಷ್ಟ, ಎಲ್ಲ ತಲೆ ಬಿಸಿ ಮಾಡ್ಕೊಳ್ಳೋದು. ಅದರಿಂದ ನನಗೆ ಆಗಿದ್ದಾಲಿ ಹೋದ್ರೆ ಹೋಯ್ತದೆ, ಇದೇನು ಫಸ್ಟ್ ಟೈಮ್ ಅಲ್ವಲ್ಲ, ಕಾಮನ್ ನನಗೆ ಅಂತ ನಾನೇ ಸುಮ್ಮನೆ ಆದೆ. ಆಮೇಲೆ ಗುರು ನನಗೆ ನೆಕ್ಸ್ಟ್ ಇದ್ದಿದ್ದು CN ಕಂಪ್ಯೂಟರ್ ನೆಟ್ವರ್ಕ್ಸ್ ಇತ್ತು. ಅದು ಒಂದು ರೇಂಜಿಗೆ ಚೆನ್ನಾಗೈತೆ ಗುರು. ಕಾನ್ಸೆಪ್ಟುವಲ್ ವೈಸ್ ಕೊಟ್ಟರೆ 25 ಎಲ್ಲ ಬರತ್ತೆ ಅಲ್ಲ. ಅಲ್ಲಿ ಸ್ವಲ್ಪ ಡಯಾಗ್ರಾಮ್ಗಳು ಬರ್ತವೆ, ಚಾರ್ಟ್ಗಳು ಬರ್ತವೆ, ಅವೆಲ್ಲ ಒಂಚೂರು ತಪ್ಪಾಗಿದೆ. ಅಂದರೆ ಬುಕ್ಕಲ್ಲಿ ಇದ್ದಂಗಂತೂ ಇಲ್ಲ. ಆಮೇಲೆ ಟಾಪ್ ಆ್ಯಂಡ್ ವೆಯ್ಟ್ ARQ ಪ್ರೋಟೋಕಾಲ್ದು ರಿಸೀವರ್ ಸೈಡ್ ಮತ್ತು ಸೆಂಡರ್ ಸೈಡ್ ಅಲ್ಗಾರಿದಮ್ ಸಹ ತಪ್ಪು ಆಗಿದ್ದಾವೆ, ನನಗೆ ಗೊತ್ತು. ಅದು ಬಿಟ್ಟರೆ ಗುರು ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಒಂದು ಸಿಲ್ಲಿ ಮಿಸ್ಟೇಕ್ ಮಾಡಿದೆ ಗುರು. ಅದರಿಂದ ಏನು ಲಾಸ್ ಆಗುತ್ತೋ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಬೇಜಾನ್ ಲಾಸ್ ಆಗೋದು ಗುರು. ಸಿಲ್ಲಿ ಮಿಸ್ಟೇಕಿಂದ ಮಾರ್ಕ್ಸ್ ಕಳ್ಕೊಂಡಾಗಲೇ ಉರಿಯೋದು. ಏನು ಮಿಸ್ಟೇಕ್ ಅಂತ ಹೇಳ್ತೀನಿ ಕೇಳ್ಕೊಳ್ಳೆ ಗುರು. ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಕೇಳವ್ರೆ. ನಾನು ಅದನ್ನ ಬರೆದೆ. ಆಮೇಲೆ ಅಲ್ಲಿ ಕೇಳಿರೋದು ಮಿಟಿಗೇಷನ್ ಆಫ್ ಏರ್ ಪೊಲ್ಯೂಷನ್ ಅಂತ ಕೇಳವ್ರೆ. ನಾನೇನು ಮಾಡಿದೆ ಅಂದರೆ ನಾನು ಮಿಟಿಗೇಷನ್ ಆಫ್ ವಾಟರ್ ಪೊಲ್ಯೂಷನ್ನೇ ಬರೆದಿಟ್ಟಿದ್ದೀನಿ. ಅಣ್ಣ ಬುದ್ಧಿವಂತ. ಅದೊಂದು ತಪ್ಪ ಇದು ಗುರು. ಇನ್ನು CMOS VLSI ಅದು ಬರೋದು ಗುರು. ಬಟ್ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ಬೇಜಾನಾಗಿರ್ತವೆ. ಒಂದು ಅದೇ ಪ್ರಾಬ್ಲಮ್, ಚಿಕ್ಕ ಪುಟ್ಟ ಮಿಸ್ಟೇಕಲ್ಲ, ಅವೆಲ್ಲ ದೊಡ್ಡ ದೊಡ್ಡ ಮಿಸ್ಟೇಕ್ಗಳು. ಅದು ಬಿಟ್ಟರೆ ನಮ್ಮ OS ಒಂದು 15 ಮೇಲೆ ಬರ್ಬೋದು ಅಂತ ಅನ್ಕೋತೀನಿ. ಅದು ಏನೇನೋ ಬಂದಿದ್ದು ಗುರು. ಅದು ಒಂದು ರೇಂಜಿಗೆ ಭಯ ಇತ್ತು, ಯಾಕಾದ್ರೂ ಅಟೆಂಡ್ ಆಗಬೇಕು ಅಂತ. ಬಟ್ ಕೊನೆಯಲ್ಲಿ ಬೇಡ ಗುರು, ಅಟೆಂಡ್ ಆಗಿಬಿಡೋಮ್ಮ ಅಂತ ಅಟೆಂಡ್ ಆದೆ ಗುರು. ಇದು 3ನೇ ಸತಿ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋ ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗಿರತ್ತೆ ಅಂತ ಅನ್ಕೋತೀನಿ. ಏನಕ್ಕೆ 3ನೇ ಸಲ ಆಯಿತು ಅಂದರೆ ಗುರು, ಫಸ್ಟ್ ಸತಿ ನಾನು ನೆನ್ನೆನೇ ಮಾಡ್ಕೊಬಂದೆ. ಎಲ್ಲಪ್ಪ ಅಂದರೆ ಬೆಳ್ಳಾಳೆಯಿಂದ ಮಾಡ್ಕೊಬಂದೆ ಗುರು. ಐ ಥಿಂಕ್ ಅಮೃತಕ್ಕಿಂತ ಮುಂದೆ ತನಕನೋ ಮಾಡ್ಕೊಬಂದೆ. ಬಟ್ ಅಲ್ಲಿ ಅದು ರೆಕಾರ್ಡ್ ಆಗಲಿಲ್ಲ. ಇವತ್ತು ಬೆಳಗ್ಗೆ ಏನು ಹೋಗ್ತಿದ್ದೀನೋ ಹಂಗೆ ಬಂದೆ. ಬೆಳಗ್ಗೆ ಒಂದು 10:30 ಆ ಟೈಮಲ್ಲೇ ಬಂದೆ. ಸೇಮ್ ಇಲ್ಲಿಗೆ ಬಂದು ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೇ ಬಂದೆ. ಬಟ್ ಆ ಸದೇನೋ ರೆಕಾರ್ಡ್ ಆಗಲಿಲ್ಲ. ಆಮೇಲೆ ನೋಡಿದೆ, ಇವಾಗ ಸ್ವಲ್ಪ ಎಲ್ಲ ಕರೆಕ್ಟ್ ಮಾಡಿ ಬಂದಿದ್ದೀನಿ. ನೋಡೋಣ ಇವಾಗ ಮಾಡೋದು ಸೇಮು. ಅಲ್ಲೋಗಿ ನಿಲ್ಲಿಸಿ ಮತ್ತು ನಾನು ಮನೆಗೆ ಹೋಗ್ತೀನಿ. ಇಷ್ಟೇ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇವತ್ತು ಹೌದು ಗುರು, ಗಾಡಿ ಚೇಂಜ್ ಆಗಿದೆ. ಸ್ಪ್ಲೆಂಡರಲ್ಲಿ ಮೋಟೋ ವ್ಲಾಗಿಂಗ್ನ ಮಾಡ್ತಾ ಇದ್ದೀನಿ. ನೋಡ್ತೀನಿ ಗುರು, ಅಲ್ಲೇ ತಿರುಗಿಸ್ಕೊ ಬಂದ್ರೆ ಆಯಿತು. ಹಂಗೆ ಈ ಒಂದು ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.